ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಮಾತು ಪ್ರತಿ ಮಾತು ಅದರ ಕಡೆ ಕೂಡ ಕ್ವಿಕ್ ಆಗಿ ಗಮನ ಹರಿಸಬಿಡೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ನಾವು ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ನಮ್ಮದು ದಾಯಾದಿ ಕಲಹ ಅಲ್ಲ ಅಂತ ಹೇಳ್ತಾ ಕುರ್ಚಿ ಕಲಹ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಸದ್ಯ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಸಚಿವ ಚಲವರಾಯಸ್ವಾಮಿ ಅವರು ಹೈಕಮಾಂಡ್ ಮಾತೆ ಫೈನಲ್ ಅಂತ ಕೂಡ ಹೇಳಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಕಲಹದ ಕುರಿತಾದ ನಾಯಕರುಗಳ ಹೇಳಿಕೆಯ ಝಲಕ್ ನಿಮ್ಮ ಮುಂದೆ. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ KPCC ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ. ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವು ಯಾರೂ ಗೆರೆ ದಾಟಲ್ಲ. ಅವೆಲ್ಲ ಏನು BJP ಕೆಟ್ಟೈತೇನ್ರಿ? ನಮ್ಮದು ಯಾರು ಕೂಗು DCM CM ಪರಮೇಶು ನಾನು ಯಾರ್ದು ಇಲ್ಲ, ಎಲ್ಲ ಹೈಕಮಾಂಡ್ ಡಿಸಿಷನ್. ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲ್ ಇದ್ದಾರೆ. ಅದು ಅಧ್ಯಕ್ಷರು ಬದಲಾವಣೆನ, ಮುಖ್ಯಮಂತ್ರಿ ಬದಲಾವಣೆನ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ನಮಗೇನು ಕೆಲಸ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ITF ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆನೇ ಇಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಮಾತು ಪ್ರತಿ ಮಾತು ಅದರ ಕಡೆ ಕೂಡ ಕ್ವಿಕ್ ಆಗಿ ಗಮನ ಹರಿಸಬಿಡೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ನಾವು ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ನಮ್ಮದು ದಾಯಾದಿ ಕಲಹ ಅಲ್ಲ ಅಂತ ಹೇಳ್ತಾ ಕುರ್ಚಿ ಕಲಹ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಸದ್ಯ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಸಚಿವ ಚಲವರಾಯಸ್ವಾಮಿ ಅವರು ಹೈಕಮಾಂಡ್ ಮಾತೆ ಫೈನಲ್ ಅಂತ ಕೂಡ ಹೇಳಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಕಲಹದ ಕುರಿತಾದ ನಾಯಕರುಗಳ ಹೇಳಿಕೆಯ ಝಲಕ್ ನಿಮ್ಮ ಮುಂದೆ. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ KPCC ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ. ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವು ಯಾರೂ ಗೆರೆ ದಾಟಲ್ಲ. ಅವೆಲ್ಲ ಏನು BJP ಕೆಟ್ಟೈತೇನ್ರಿ? ನಮ್ಮದು ಯಾರು ಕೂಗು DCM CM ಪರಮೇಶು ನಾನು ಯಾರ್ದು ಇಲ್ಲ, ಎಲ್ಲ ಹೈಕಮಾಂಡ್ ಡಿಸಿಷನ್. ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲ್ ಇದ್ದಾರೆ. ಅದು ಅಧ್ಯಕ್ಷರು ಬದಲಾವಣೆನ, ಮುಖ್ಯಮಂತ್ರಿ ಬದಲಾವಣೆನ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ನಮಗೇನು ಕೆಲಸ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ITF ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆನೇ ಇಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಮಾತು ಪ್ರತಿ ಮಾತು ಅದರ ಕಡೆ ಕೂಡ ಕ್ವಿಕ್ ಆಗಿ ಗಮನ ಹರಿಸಬಿಡೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ನಾವು ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ನಮ್ಮದು ದಾಯಾದಿ ಕಲಹ ಅಲ್ಲ ಅಂತ ಹೇಳ್ತಾ
ಕುರ್ಚಿ ಕಲಹ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಸದ್ಯ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಸಚಿವ ಚಲವರಾಯಸ್ವಾಮಿ ಅವರು ಹೈಕಮಾಂಡ್ ಮಾತೆ ಫೈನಲ್ ಅಂತ ಕೂಡ ಹೇಳಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಕಲಹದ ಕುರಿತಾದ ನಾಯಕರುಗಳ ಹೇಳಿಕೆಯ ಝಲಕ್ ನಿಮ್ಮ ಮುಂದೆ. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ KPCC ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ. ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವ್ಯಾರು ಯಾರೂ ಗೆರೆ ದಾಟಲ್ಲ. ಅವೆಲ್ಲ ಏನು BJP ಕೆಟ್ಟೈತೇನ್ರಿ ನಮ್ಮದು? ಯಾರ ಕೂಗು DCM CM ಪರಮೇಶು ನಾನು ಯಾರ್ದು ಇಲ್ಲ, ಎಲ್ಲ ಹೈಕಮಾಂಡ್ ಡಿಸಿಷನ್. ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲ್ ಇದ್ದಾರೆ. ಅದು ಅಧ್ಯಕ್ಷರು ಬದಲಾವಣೆನ, ಮುಖ್ಯಮಂತ್ರಿ ಬದಲಾವಣೆನ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ನಮಗೇನು ಕೆಲಸ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ITF ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆನೇ ಇಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಮಾತು ಪ್ರತಿ ಮಾತು, ಅದ್ರ ಕಡೆ ಕೂಡ ಕ್ವಿಕ್ಕಾಗಿ ಗಮನ ಹರಿಸ್ಬಿಡೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ನಾವು ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ನಮ್ಮದು ದಾಯಾದಿ ಕಲಹ ಅಲ್ಲ ಅಂತ ಹೇಳ್ತಾ ಕುರ್ಚಿ ಕಲಹ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಸದ್ಯ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಸಚಿವ ಚಲವರಾಯಸ್ವಾಮಿ ಅವರು ಹೈಕಮಾಂಡ್ ಮಾತೆ ಫೈನಲ್ ಅಂತ ಕೂಡ ಹೇಳಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಕಲಹದ ಕುರಿತಾದ ನಾಯಕರುಗಳ ಹೇಳಿಕೆಯ ಝಲಕ್ ನಿಮ್ಮ ಮುಂದೆ. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ KPCC ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ. ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವ್ಯಾರು ಯಾರೂ ಗೆರೆ ದಾಟಲ್ಲ. ಅವೆಲ್ಲ ಏನು BJP ಕೆಟ್ಟೈತೇನ್ರಿ ನಮ್ಮದು? ಯಾರ ಕೂಗು DCM CM ಪರಮೇಶು ನಾನು ಯಾರ್ದು ಇಲ್ಲ, ಎಲ್ಲ ಹೈಕಮಾಂಡ್ ಡಿಸಿಷನ್. ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ,